ಶ್ರೀಗುರುಭ್ಯೋ ನಮಃ. ದುರ್ವಾಸನಾ ಪ್ರತೀಕಾರ ದಶಕಂ. ಮೂರನೇ ಶ್ಲೋಕ ಹಲವಾರು ವಿಚಾರವನ್ನು ತಿಳಿಸಿ ದುಷ್ಟವಾಸನೆಯೆಲ್ಲ ಹೋಗಿಸ್ಕೊಳ್ಬೇಕು, ಸದ್ವಾಸನೆಯನ್ನು ಬೆಳೆಸಬೇಕು ಅಂತ ಹೇಳ್ತಾ ಇದೆ. ಎರಡನೇ ಶ್ಲೋಕದಲ್ಲೂ ಹಾಗೆ ಇತ್ತು. 5 ದುರ್ವಾಸನೆಯನ್ನು ನೋಡಿದ್ವಿ. ಅದಕ್ಕೆ ಹೋಗಿಸೋದಕ್ಕೆ ಉಪಾಯವನ್ನು ಆಚಾರ್ಯರು ತಿಳಿಸಿದ್ರು. ಇಲ್ಲಿ ಸುಮಾರು 7 ದುರ್ವಾಸನೆಯನ್ನು ತಿಳಿಸ್ತಿದ್ದಾರೆ. ಅದಕ್ಕೆ ಯಾವ ಉಪಾಯವನ್ನು ಕೊಡ್ತಾರೆ ಅಂತ ನೋಡುವ. ಮೊದಲಿಗೆ ಸುಖಭ್ರಮಂ ಮೊದಲನೇ ಸಾಲಲ್ಲಿದೆ. ಸುಖಭ್ರಮಂ ತ್ಯಜ. ಸುಖತ್ಯಜ ಅಂತ ಹಾಕಿಲ್ಲ, ಸುಖಭ್ರಮಂ ತ್ಯಜ. ಈ ವಸ್ತುವಿನಲ್ಲಿ ಅಥವಾ ಈ ವಿಚಾರದಲ್ಲಿ, ಅದನ್ನು ಹೇಳ್ತೀನಿ, ಸುಖ ಇದೆ ಅನ್ನುವಂತಹ ಭ್ರಾಂತಿಯನ್ನು ತಳ್ಳಿ ಹಾಕು, ಅದನ್ನು ನೀಗಿಸ್ಕೊಳ್ಬೇಕು. ಯಾವುದು? ಜಿಹ್ವಃ ಸುಖಭ್ರಮಂ ತ್ಯಜ. ಜಿಹ್ವಃ ಜ್ಞಾನೇಂದ್ರಿಯದಲ್ಲಿ ಒಂದಾದಂತಹ ನಾಲಿಗೆ, ರುಚಿಗೆ ಜಿಹ್ವಾ ಚಾಪಲ್ಯ. ಆ ರುಚಿಯಾದ ಆಹಾರವನ್ನು ಸೇವನೆ ಮಾಡಬೇಕು ಅನ್ನುವಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಆಸೆ ಇರುತ್ತೆ. ಅದು ಕೊನೆಗೆ ಏನು ಮಾಡುತ್ತೆ ಗೊತ್ತಾ? ಪರ್ಯಂತ ದುಃಖೇ ಕ್ಷಣಾತ್. ಈ ಕ್ಷಣಾತ್ ಅಂದರೆ ಆ ದುಃಖವನ್ನು ನೀನು ನೋಡು ಅಂತ ಹೇಳ್ತಿದ್ದಾರೆ. ಒಂದು ಸಿಹಿ ಪದಾರ್ಥ ನಮಗಿಷ್ಟ ಆದರೆ, ಜಾಮೂನಪ್ಪ ನನಗೇನಿಷ್ಟನೋ ಅದೇ ಹೇಳಬೇಕಲ್ಲ. 1 ಸತಿ ತಿನ್ಬೋದು, 2 ಸತಿ ತಿನ್ಬೋದು, 3 ಸತಿ ತಿನ್ಬೋದು. 15 ಸತಿ ತಿಂದರೆ ವಾಕಳಿಕೆ ಬರುತ್ತೆ, ವಾಂತಿ ಬರುತ್ತೆ. ಎಷ್ಟೇ ಇಷ್ಟ ಆದರೂ ವಸ್ತುವಿನಲ್ಲಿ ಸುಖ ಇಲ್ಲ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಜ್ಞಾನೇಂದ್ರಿಯದಲ್ಲಿ, ಪಂಚಜ್ಞಾನೇಂದ್ರಿಯದಲ್ಲಿ ತುಂಬ ಪ್ರಬಲವಾಗಿರುವಂಥದ್ದು ವಾಗೀಂದ್ರಿಯ. ಆ ವಾಗೀಂದ್ರಿಯದಲ್ಲಿ ರುಚಿಯಾದ ಆಹಾರವನ್ನು ಸೇವನೆ ಮಾಡೋಕ್ಕೆ ಕಾಯ್ತಾ ಇರುತ್ತೆ ಮನಸ್ಸು, ಆ ನಾಲ್ಗೆ ಮೂಲಕ. ಅದೇ ಆ ನಾಲ್ಗೆಯನ್ನು ದುಷ್ಟ ಮಾತುಗಳನ್ನು ಉಪಯೋಗಿಸ್ಕೊಳ್ತೀವಿ. ಅದು ಕರ್ಮೇಂದ್ರಿಯಕ್ಕೂ ಆಗುತ್ತೆ, ಜ್ಞಾನೇಂದ್ರಿಯಕ್ಕೂ ಆಗುತ್ತೆ ನಾಲ್ಗೆ. ಇಲ್ಲಿ ಹೇಳ್ತಾರೆ, ರುಚಿಯಾದ ಆಹಾರ ಸೇವನೆ ಮಾಡಬೇಕು ಅಂದರೆ ತಾತ್ಕಾಲಿಕ 1 ಸತಿ 2 ಸತಿ ಸರಿ. ವಸ್ತುವಿನಲ್ಲಿ ಆನಂದ ಇದೆ ಅಂತ ನೀನು ಅಂದ್ಕೊಂಡ್ರೆ ಅದು ನಿನ್ನ ಭ್ರಮ. ಅದನ್ನು ಫಸ್ಟು ತ್ಯಾಜ್ಯ ಮಾಡು, ತಳ್ಳಿ ಹಾಕು. ಸೊ ಜಿಹ್ವಃ ಸುಖಭ್ರಮಂ ತ್ಯಾಜ್ಯ. ಹೇಗೆ? ಹೇ ಮನಃ ಪರ್ಯಂತಂ ದುಃಖೇ ಕ್ಷಣ. ಒಂದೇ ಸುಖದಲ್ಲಿ ಜಾಮೂನ್ ತಿಂದಾಗ ಏನು ಆನಂದ ಆಯಿತು, 15 ತಿಂದಾಗ ವಾಂತಿ ಬರೋ ಥರ ಆಗುತ್ತೆ. ಆ ದುಃಖವನ್ನು ನೀನು ಮೊಟ್ಟ ಮೊದಲಿಗೆ ನೋಡು. ಅವಾಗೇನಾಗುತ್ತೆ? ಸಾಕು ಅನ್ಸುತ್ತೆ, ಬೇಡವೇ ಬೇಡ ಅನ್ಸುತ್ತೆ. ಇದು ಪ್ರತಿಯೊಂದು ಪ್ರಪಂಚದಲ್ಲಿರುವಂಥ ಪ್ರತಿಯೊಂದು ವಸ್ತುಗೂ ಈ ಥರ ಬರಬೇಕು. ಯಾಕೆ ಹೀಗೆ ಹೇಳ್ತಾರೆ? ಯಾವಾಗೆಲ್ಲ ನಮಗೆ ವೈರಾಗ್ಯ ಹೆಚ್ಚಿಸ್ತಾ ಹೋಗುತ್ತೋ ಜ್ಞಾನ ನಿಷ್ಠೆ ಮನಸ್ಸಿನಲ್ಲಿ ಬೆಳಗ್ತಾ ಹೋಗುತ್ತೆ. ಜ್ಞಾನ ನಿಷ್ಠೆ ಇಲ್ಲ ಅಂದರೆ ವೇದಾಂತದ ಚಿಂತನೆಯನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕಾಗಲ್ಲ. ಸುಮ್ಮನೆ ಏನೋ ಒಂದು ನ್ಯೂಸ್ ಪೇಪರ್ ಥರ ನನಗೂ ವೇದಾಂತ ಬರುತ್ತೆ ಅಂತ ಹೇಳ್ಕೊಳ್ಬೋದು ಅಷ್ಟೆ. ಆಯಿತಾ? ಜ್ಞಾನೇಂದ್ರಿಯದ ಜಿಹ್ವ ಆಯಿತು. ಇನ್ನೊಂದು ಹೇಳ್ತಾರೆ, ಇನ್ನೂ ಬಹಳ ಕಷ್ಟ ಇದು. ಉಪಸ್ಥ ಸುಖಭ್ರಮಂ. ಆಚಾರ್ಯರು ಸುಖತ್ಯಾಜ್ಯ ಅಂತ ಹೇಳ್ತಿಲ್ಲ, ಸುಖಭ್ರಮಂ ತ್ಯಾಜ್ಯ. ನೀನು ತಪ್ಪಾಗಿ ಈ ವಿಚಾರಗಳಲ್ಲಿ, ಈ ವಸ್ತುವಿನಲ್ಲಿ ಸುಖ ಇದೆ ಅಂತ ಅಂದ್ಕೊಂಡಿದ್ಯಾ, ಅದನ್ನು ತಳ್ಳಿ ಹಾಕು. ಯಾಕಂದರೆ ತಾತ್ಕಾಲಿಕವಾಗಿ ಇಂದ್ರಿಯ ಸುಖದಲ್ಲಿ ಏನೋ ಒಂಥರ ಆನಂದ ಇದೆ, ಅದಕ್ಕೆ ಅಂಡ್ಕೊಂಡ್ವಿ, ಬಿದ್ವಿ. ಸರಿ, ಉಪಸ್ಥ ಸುಖಭ್ರಮಂ ತ್ಯಜ. ಏನು ಉಪಸ್ಥ ಅಂದರೆ ಜನನೇಂದ್ರಿಯ, ಸೆಕ್ಷುಯಲ್ ಆರ್ಗನ್, ರೀಪ್ರೊಡಕ್ಟಿವ್ ಆರ್ಗನ್. ಮನಸ್ಸು ಮಾಡು. ಏನು? ನಿನಗೆ ಒಂದು ದೈಹಿಕವಾಗಿ ಗಂಡನ್ನು ಹೆಣ್ಣು ಸಂಭೋಗಿಸೋದು, ಹೆಣ್ಣನ್ನು ಗಂಡ ಸಂಭೋಗಿಸೋದು, ಅದು ಎಷ್ಟು ಅಂತ ಸುಖ ಕೊಡುತ್ತೆ ನಿನಗೆ. ಶಾಸ್ತ್ರ ಹೇಳಿರೋದು ಕಿಂಚಿತ್ ಕಾಲಕ್ಕೆ ಮಾತ್ರ, ಜೀವನ ಪರ್ಯಂತ ಅಲ್ಲ. ಜೀವನ ಪರ್ಯಂತವನ್ನು ಸಂಭೋಗದಲ್ಲಿಯೇ ಕಾಲ ಕಳೆದು ಬಿಟ್ರೆ ಮನಸ್ಸು ಹದಗೆಟ್ಟು ಹೋಗುತ್ತೆ, ಕೊಳೆತು ಹೋಗುತ್ತೆ ಮನಸ್ಸು. ಇಟ್ ವಿಲ್ ಸ್ಟಾರ್ಟ್ ಡಿಕೇಯಿಂಗ್. ಬೇರೆ ಏನು ಯೋಚನೆ ಮಾಡೋಕ್ಕಾಗಲ್ಲ. ಸುಮಾರು ಜನ
ಈ ರೀತಿಯಾಗಿ ಸಂಭೋಗದಲ್ಲಿಯೇ ಮನಸ್ಸನ್ನು ಬೆಳೆಸ್ಕೊಂಡು ದೇಹವನ್ನೆಲ್ಲ ಅದಕ್ಕೆ ಕೊಟ್ಟು ಬೇರೆ ಯಾವ ವೃತ್ತಿಗಳು ಅವ್ರಿಗೆ ಸದ್ವಿಚಾರ ವೃತ್ತಿಗಳೇ ಬೆಳೆಯಲ್ಲ. ಈ ಥರ ಅಧಮ ಸ್ಥಿತಿಗೆ ಹೊರಟೋಗ್ತಾರೆ. ಅದು ಸುಖ ಕೊಡುತ್ತೆ ಅನ್ನುವಂತಹ ತಾತ್ಕಾಲಿಕವಾದ ಕ್ಷಣಿಕ ಸುಖ ಕೊಡುತ್ತೆ ಅಂತ ಏನು ಮಾಡ್ತಾರೆ, ಜೀವನವೆಲ್ಲ ಭೋಗದಲ್ಲಿ ಉಪಯೋಗಿಸ್ತಾರೆ. ಅದನ್ನು ಆಚಾರ್ಯರು ಹೇಳ್ತಿದ್ದಾರೆ, ಈ ಉಪಸ್ಥ ಇಂದ್ರಿಯ ಜನನೇಂದ್ರಿಯದಿಂದ ಏನು ನಿಮಗೆ ಸುಖ ಬರುತ್ತೆ ಅದು ಕ್ಷಣಿಕ, ಅದು ಪರ್ಯಂತ ಕೊನೆಯವರೆಗೂ ನೋಡು. ಅದೇ ಇಂದ್ರಿಯವನ್ನು ಆ ಜ್ಞಾನೇಂದ್ರಿಯವನ್ನು, ಮನಸ್ಸು ಒಂದು ಜ್ಞಾನೇಂದ್ರಿಯ ಅಂತ ತಗೊಂಡ್ರೆ ಆ ಕರ್ಮೇಂದ್ರಿಯದಲ್ಲೇ ನೀನು ಕಾಮವಾಗಿಯೇ ಇದ್ದರೆ, ನೀನು ಕಾಮಿಯಾಗಿಯೇ ಇದ್ದರೆ ಕೊನೆಗೆ ನಿನಗೆ ದುಃಖ ಬರುತ್ತೆ. ಅದರಿಂದ ಅದನ್ನು ತೆಗೆದುಬಿಡು, ತ್ಯಜ, ಬಿಟ್ಬಿಡು. ಸೊ ಜ್ಞಾನೇಂದ್ರಿಯದಿಂದ ಹಾಗೂ ಕರ್ಮೇಂದ್ರಿಯದಿಂದ ಅದರ ದೋಷವನ್ನು ನೋಡಿ ನೀನು ವೈರಾಗ್ಯದ ಕಡೆ ಹೆಚ್ಚು ಮನಸ್ಸು ಹೋಗಲಿ, ಅದು ಜ್ಞಾನಕ್ಕೆ ಸಹಾಯ ಆಗತ್ತೆ ಅಂತ ಮೊದಲನೇದು ಹೇಳ್ತಿದ್ದಾರೆ. ಸೊ ಜಿಹ್ವೋಪಸ್ಥ ಸುಖಭ್ರಮಂ ತ್ಯಜ ಆಯಿತು. ಎರಡನೇದು ಹೇಳ್ತಾರೆ ಪಾರುಷ್ಯಂ ತ್ಯಜ. ಹುಷಾರು, ಪಾರುಷ್ಯ ಮೃದ ಭಾಷಣಂ ತ್ಯಜ ಅಂತ ಓದಬಾರ್ದು. ಪಾರಾಯಣ ಮಾಡಬೇಕಂದ್ರೆ, ಶ್ಲೋಕ ಹೇಳಬೇಕಂದ್ರೆ ಅದು ಸರಿ, ಅರ್ಥ ಹೇಳಬೇಕಂದ್ರೆ ಏನು ಮಾಡಬೇಕು? ಪಾರುಷ್ಯಂ ತ್ಯಜ. ಪಾರುಷ್ಯ ಅಂದರೆ ಇನ್ನೊಬ್ಬರಿಗೆ ಮನಸ್ಸು ನೋವಾಗಿ ಮಾತಾಡೋದು. ಕರೆಕ್ಟ್ ಅಂತ ಹೇಳ್ತಾರೆ, ಕರೆಕ್ಟ್ ಫೀಲ್ಡ್ ಏನು ಹಾರ್ಶ್ ವರ್ಡ್ಸ್. ಇನ್ನೊಬ್ಬರಿಗೆ ಮನಸ್ಸಿಗೆ ನೋವು ಆಗುವಂತಹ ಮಾತಾಡೋದಕ್ಕೆ ಪಾರುಷ್ಯಂ ಅಂತ ಹೇಳೋದು. ಈ ಪಾರುಷ್ಯವನ್ನು ಹೋಗಿಸ್ಕೊಳ್ಬೇಕು ಅಂದರೆ ಯಾವ ಸದ್ಗುಣವನ್ನು ತರಬೇಕು? ಮೃದು ಭಾಷಣಂ. ನಾವು ವಾಯ್ಸ್ ರೈಸೇ ಮಾಡಬಾರ್ದು, ಗಲಾಟೆಗೆ ಹೋಗೋ ಅವಶ್ಯಕತೆ ಇಲ್ಲ. ಗಲಾಟೆಗೆ ನಾವು ಹೋಗ್ತೀವಿ ಅಂದರೆ ನಮ್ಮ ಲೆವೆಲ್ ಏನು ಅಂತ ಗೊತ್ತಾಗುತ್ತೆ. ಸಾಧಕ ಆದಷ್ಟು ಗಲಾಟೆಯನ್ನು ಅವಾಯ್ಡ್ ಮಾಡ್ತಾ ಬರಬೇಕು. ಗಲಾಟೆ ಯಾತಕ್ಕೆ ಮಾಡಬೇಕು? ನಾವು ನಮ್ಮದಲ್ಲಿ ಏನಾದ್ರು ಒಂದು ಸಂಕಲ್ಪ ಇದ್ರೆ ತಾನೆ, ನೀವು ಹೀಗೆಲ್ಲ ಹಾಗೆ ಮಾಡಿದ್ರಿ ಅಂತ ಹೇಳಿದ್ರೆ ತಾನೆ. ಅದು ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಲ್ಲ. ಎಲ್ಲಿ ಗಲಾಟೆ ಆಗುತ್ತೋ ಮಾತು ರಾಜಸಿಕವಾಗಿ ತಾಮಸಿಕವಾಗಿ ನಮ್ಮ ಬಾಯಿಂದ ಬರುತ್ತೆ. ಪಾರುಷ್ಯಂ ಅಂತ ಹೆಸರು, ಇನ್ನೊಬ್ಬರಿಗೆ ನೋಯಿಸುವಂತಹ ಮಾತುಗಳು. ಅದನ್ನು ತೆಗೆದುಹಾಕಿ ಒಳ್ಳೆ ಗುಣ ಯಾವುದು? ಮೃದು ಭಾಷಣಂ. ಅದಕ್ಕೆ ನಾನು ಹೇಳಿದೆ ಪಾರುಷ್ಯಂ ಮೃದು ಭಾಷಣಂ ತ್ಯಜ ಅಂತ ಹೋದ್ರೆ ಸರಿ ಬರಲ್ಲ. ಪಾರುಷ್ಯಂ ತ್ಯಜ, ಮೃದು ಭಾಷಣವನ್ನು ಅಳವಡಿಸ್ಕೊಳ್ಬೇಕು. ಅದೊಂದು, ಇದನ್ನು ವಿಸ್ತಾರವಾಗಿ ಹೇಳ್ಬೋದು, ಬಟ್ ಸಾಕು ಇಷ್ಟು. ಆಮೇಲೆ ಮೂರನೇದೇನು? ವೃಥಾ ಆಲಾಪನಂ. ವೃಥ ಆಲಾಪನಂ ಅಂದರೆ ಮಾತಾಡ್ತಾನೇ ಇರೋದು, ಹರಟೆ ಹೊಡೆಯೋದು, ಪ್ರಾಟಲಿಂಗ್ ಅಂತೀವಲ್ಲ ಅದು. ಸಮಯ ಇಲ್ಲದೆ ಇದ್ದರೂ ಯಾರಿಗೋ ಒಂದು ಫೋನ್ ಮಾಡೋದು, ಮಾತಾಡೋದು, ಇಲ್ಲಾಂದರೆ ಎಲ್ಲ ಫಂಕ್ಷನ್ಗೆಲ್ಲ ಸೇರೋದು, ಮಾತಾಡ್ತಾನೆ ಇರೋದು. ಹಾಗೆ ಮಾಡಬಾರ್ದು. ಸಾಧಕ ವಾಗೀಂದ್ರಿಯವನ್ನು ಆಹಾರದಿಂದಲೋ ಭಯದಿಂದಲೋ ಉಪಯೋಗಿಸಲೇಬಾರ್ದು, ಜಪದಲ್ಲಿ ಉಪಯೋಗಿಸ್ಬೇಕು. ಇಲ್ಲ ಅವ್ರೇನು ಹೇಳ್ತಾರೆ, ಮೌನದಲ್ಲಿ ಇರಬೇಕಂತೆ. ಅನ್ನೆಸೆಸರಿ ನೋ ಟಾಕ್ ಅಟ್ ಆಲ್. ಕೀಪ್ ಯುವರ್ ಮೈಂಡ್ ಆ್ಯಂಡ್ ವಾಕ್ ಇನ್ ಮೌನಂ. ವಾರಕ್ಕೆ ಒಂದು ದಿವಸ ಆದರೂ ಮೌನ ಆಚರಣೆ ಮಾಡಬೇಕು ಒಬ್ಬ ಸಾಧಕ. ಒಂದು ದಿವಸ ಆಗಿಲ್ಲ ಅಂದರೂ ಅರ್ಧ ದಿವಸ ಆಗಿಲ್ಲ ಅಂದರೂ ಒಂದು 2 ಗಂಟೆ ಕಾಲ ಆದರೂ ಮೌನದಲ್ಲಿ ಇರಬೇಕು. ಮೊಬೈಲ್ ಫೋನೆಲ್ಲ ಪಕ್ಕಕ್ಕಿಟ್ಟು ಯಾವ ಪುಸ್ತಕವನ್ನು ಓದದೆ ಕೇವಲ ಜಪ, ಅದು ಇಲ್ಲಾಂದರೆ ಸುಮ್ಮನೆ ಧ್ಯಾನ. ಸೊ ಪಾರುಷ್ಯಂ ತ್ಯಜ, ವೃಥಾ ಆಲಾಪನಂ ತ್ಯಜ. ಅದರಿಂದ ಏನಾಗುತ್ತೆ? ವೃಥಾ ಶ್ರಮಂ. ಮಾತಾಡ್ತಾನೆ ಇದ್ದರೆ ಶರೀರ ಸುಸ್ತು ಹಿಡಿದೋಗುತ್ತೆ. ಕೆಲವ್ರ ಹತ್ರ ಎಲ್ಲ ನೀವು ಮಾತಾಡಿ ಹಬ್ಬ ಸಾಕು ಅನ್ಸುತ್ತೆ. ಕೆಲವ್ರ ಹತ್ರ ಎಲ್ಲ ಮಾತಾಡಿದ್ರೆ ಪರವಾಗಿಲ್ಲ, ಏನೋ ಒಂದು ಸದ್ವಿಚಾರ ಇದೆ, ಇನ್ನು ಮಾತಾಡೋಣ ಅನ್ಸುತ್ತೆ. ಕೆಲವ್ರ ಹತ್ರ ಎಲ್ಲ ಮಾತಾಡಿದ್ರೆ ಸಾಕಪ್ಪ, ಇನ್ನೊಂದ್ಸತಿ ಮಾತಾಡೋದು ಬೇಡ ಅನ್ಸುತ್ತೆ. ಹಾಗೆಲ್ಲ ಇರ್ತಾರೆ ಜನಗಳು. ಸೊ ಆ ದುಷ್ಟಗುಣವನ್ನು ಹೋಗ್ಸೋಕೆ ಏನು ಮಾಡಬೇಕು? ಸದ್ವಾಸನೆ ಅದು ಮೌನಂ ಆಯಿತು. ಆಮೇಲೆ ದುಸ್ಸಂಗಂ ತ್ಯಜ. ಅರ್ಥಕಾಮದಲ್ಲಿರುವಂತಹ ಸವಾಸವನ್ನು ಮಾಡಲೇಬಾರ್ದು. ದುಸ್ಸಂಗಂ ತ್ಯಜ ಸಾಧು ಸಂಗ ಬಲಾತ್. ದುಸ್ಸಂಗವನ್ನು ಹೋಗಿಸ್ಕೊಳ್ಳೋದು ಹೇಗೆ? ಸಾಧು ಸಂಗ ಬಲಾತ್. ಸಾಧು ಸಂಘವನ್ನು ಹೆಚ್ಚು ಮಾಡ್ತಾ ಹೋಗ್ಬೇಕು, ಬಲವಾಗಬೇಕದು. ಗುರುಗಳ ಜೊತೆ ಸಂಪರ್ಕ ಯಾವಾಗಲೂ ಇಟ್ಕೊಂಡಿರಬೇಕು.
ಸದ್ವಿಚಾರ ಯಾರೆಲ್ಲ ಮಾತಾಡ್ತಾರೋ, ಸತ್ವಗುಣ ಯಾರಿಗೆಲ್ಲ ಇದೆಯೋ ಅವ್ರ ಸಂಪರ್ಕ ಇಟ್ಕೊಳ್ಬೇಕು. ಸತ್ಸಂಗತ್ವೇ ನಿಸ್ಸಂಗತ್ವಂ, ಎಲ್ರಿಗೂ ಗೊತ್ತಿರುವಂತಹ ಶ್ಲೋಕ ಭಜಗೋವಿಂದ. ನಿಸ್ಸಂಗತ್ವೇ ಜೀವನ್ಮುಕ್ತಿವರೆಗೂ ಹೋದ್ರು ಆಚಾರ್ಯರು. ಸತ್ಸಂಗದಿಂದ ಏನಾಗುತ್ತೆ, ಕೊನೆಗೆ ನಿಮಗೆ ಆ ಸತ್ಸಂಗವೇ ನಿಸ್ಸಂಗ ಮಾಡಿ ಜೀವನ್ಮುಕ್ತಿಯನ್ನು ಕೊಡುತ್ತೆ ನಿಮಗೆ. ಸೊ ದುಸ್ಸಂಗ, ಅರ್ಥಕಾಮ ಯಾರಿಗೆಲ್ಲ ಇದೆಯೋ, ಅರ್ಥಕಾಮದ ಬಗ್ಗೆನೇ ಯಾರು ಪ್ರೋತ್ಸಾಹ ಮಾಡ್ತಾರೋ, ಅದು ಅಪ್ಪ ಅಮ್ಮ ಆಗಿದ್ರು ಸರಿ, ಹಿರಿಯರಾಗಿದ್ರು ಸರಿ, ರಕ್ತ ಸಂಬಂಧಿಗಳಾಗಿದ್ರು ಸರಿ, ಅರ್ಥಕಾಮವನ್ನೇ ಮನೆಯಲ್ಲಿ ಪ್ರೋತ್ಸಾಹ ಮಾಡ್ತಿದ್ರೆ ಅದು ದುಸ್ಸಂಗವೇ, ದುಷ್ಟ ಸಂಘವೇ. ಅದನ್ನು ತ್ಯಜಿಸಿ ಸಾಧು ಸಂಘವನ್ನು ಮಾಡಬೇಕು. ಯಾಕೆ? ಸಾಧುಗಳು ಸತ್ವಗುಣ ಪ್ರಧಾನವುಳ್ಳವರು. ಅವರ ಸಂಘ ಮಾಡಿದ್ರೆ ನಮಗದು ಮೋಕ್ಷಕ್ಕೆ ಹೇತು. ಬಲಾತ್ ಇನ್ನೊಂದು ಹೇಳ್ತಾರೆ, ಗರ್ವೇತು ಭಂಗೇ ಕ್ಷಣಾತ್. ಗರ್ವ ಇರಬಾರ್ದಂತೆ, ಪ್ರೈಡ್, ಈಗೋ. ಮಾಕುರು ಧನಜನ ಯೌವನ ಗರ್ವಂ. ಯಾಕೆ? ಹರತಿ ನಿಮೇಷಾತ್ ಕಾಲಸ್ಸರ್ವಂ. ಗರ್ವ ಪಟ್ಕೊಂಡ್ರಿ ಮರುಕ್ಷಣ ಹೋಯ್ತು. ಅದಕ್ಕೆ ಅವ್ರು ಹೇಳ್ತಾರೆ ಭಂಗೇ ಕ್ಷಣಾತ್. ಸ್ವಾಮಿ ಇಷ್ಟು ಚೆನ್ನಾಗಿ ಮನೆ ಕಟ್ಸಿದ್ದೀನಿ, ಇನ್ನೊಬ್ಬ ಪಕ್ಕದಲ್ಲಿ ಬಂದು ನಿಮಗಿಂತ ಜಾಸ್ತಿ, ನೀವು 2 ಫ್ಲೋರ್ ಕಟ್ಟಿದ್ರೆ ಅವನು 3 ಕಟ್ಟಿಸ್ತಾನೆ. ಸ್ವಾಮಿ ಒಳ್ಳೆ ಕಾರ್ ತೊಗೊಂಡೆ, ಅವನು 2 ತೊಗೊಳ್ತಾನೆ. ಸ್ವಾಮಿ ಪ್ರಮೋಷನ್ ಬಂತು, ಅವನು 2 ಪ್ರಮೋಷನ್ ಬಂದಿರುತ್ತೆ. ಹೀಗೆ ಗರ್ವ ಪಟ್ಕೊಂಡ್ರಿ ಮರುಕ್ಷಣವೇ ಅದು ಭಂಗ ಆಗತ್ತೆ. ಇನ್ನೊಬ್ಬ ಯಾರೋ ಒಂದು ಬಂದು ನಿಮ್ಮನ್ನು ಮೀರಿಸಿ ಹೋಗ್ತಾನೆ. ಅದಕ್ಕೇನಾಗಬೇಕು? ಸಂತೋಷ. ಲೋಭ ಹಿಂದೆನೆ ನೋಡಿದ್ವಲ್ಲ, ಲೋಭ ಆಯ್ತಾ? ಅದಕ್ಕೆ ಉತ್ತರ ಸದ್ವಾಸನೆ ಸಂತೋಷ. ಸೊ ಗರ್ವ ಆಗ್ತಿದ್ದ ಅಂದರೆ ಜೀವನ ಬೀಳ್ತು. ಆಯಿತು, ಅದೊಂದು ಸದ್ಗುಣವನ್ನು ಹೇಳಿದ್ರು. ಆಮೇಲೆ ನಿಂದಾ ದುಃಖ. ಯಾರು ನಮಗೆ ನಿಂದನೆ ಮಾಡಿದ್ರೆ, ಕ್ರಿಟಿಸೈಸ್ ಮಾಡಿದ್ರೆ ಏನಾಗುತ್ತೆ? ಇಮಿಡಿಯೇಟ್ ರಿಸಲ್ಟ್ ಇಸ್ ವಾಟ್? ದುಃಖ. ಭಯಕ್ಕೆ ಹೋಗ್ತೀವಿ. ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಅಂತ ಹೇಳ್ತಾರಲ್ಲ, ಅದು ಒಳ್ಳೆಯದು. ಯಾಕಂದರೆ ಅದರಿಂದ ಏನೋ ಒಂದು ತಿಳಿಯೋದಿರುತ್ತೆ. ನಮಗೆ ಗೊತ್ತಿಲ್ಲದೆ ಏನೋ ತಪ್ಪು ಮಾಡಿರ್ತೀವಿ, ಹೀಗೆ ಮಾಡಬಾರ್ದು ಅಂತ ಹಿರಿಯರು ಹೇಳ್ತಾರೆ, ಅದರಿಂದ ಸರಿ. ಆದರೆ ಕೆಲವರು ತಪ್ಪು ಮಾಡಿದ್ರೂ ಬೈತಾರೆ, ಸರಿ ಮಾಡಿದ್ರೂ ಬೈತಾರೆ. ಅದು ಎಲ್ಲರಿಗೂ ಅನುಭವಕ್ಕೆ ಬಂದಿರುತ್ತೆ. ಪ್ರಪಂಚದಲ್ಲಿ ಏನೇ ಮಾಡಿದ್ರು ಒಂದು ದೃಷ್ಟಿಕೋನದಿಂದ ಒಳ್ಳೆಯದು ಅಂತ ಅಂದ್ಕೊಂಡು ಮಾಡಿರ್ತೀವಿ. ಅವ್ರು ಬೇರೆ ಯಾವುದೋ ದೃಷ್ಟಿಕೋನದಿಂದ ನೋಡಿ, ಇಲ್ಲ ನೀವು ಹೀಗೆ ಮಾಡಿದ್ರೆ ಅದು ಸರಿಯಲ್ಲ ಅಂತಾರೆ. ಪ್ರತಿಯೊಬ್ಬರಿಗೂ ಅನುಭವಕ್ಕೆ ಬಂದಿದೆ, ನನಗೂ ಬಂದಿದೆ. ಸ್ವಾಮೀಜಿ ನೀವು ಹೀಗೆ ಮಾಡಬಾರ್ದಿತ್ತು, ಹಾಗೆ ಮಾಡಬಾರ್ದು ಅಂತ ಉಪದೇಶ ಕೊಡ್ತಾರೆ. ಸೊ ಅದು ನಿಂದ ಬರ್ತಾನೇ ಇರುತ್ತೆ. ಅದಕ್ಕೇನು ಮಾಡಬೇಕು? ಇಗ್ನೋರ್ ಮಾಡಬೇಕು. ಅದಕ್ಕೆ ನಾವು ಪ್ರತ್ಯುತ್ತರ ಕೊಡೋದೇ ಅವಶ್ಯಕತೆ ಇಲ್ಲ, ಜಸ್ಟ್ ಇಗ್ನೋರ್. ನೀವು ಒಂದು ಧಾರ್ಮಿಕವಾಗಿ ಒಂದು ಕೆಲಸ ಮಾಡ್ತಿದ್ದೀರಿ, 4 ಜನಕ್ಕೂ ಸಹಾಯ ಆಯಿತು ಅಂದರೆ ವೆಲ್ಕಮ್ ದ ಕ್ರಿಟಿಸಿಸಮ್ ಆ್ಯಂಡ್ ಇಗ್ನೋರ್ ಇಟ್. ನಿಂದಾ ದುಃಖ ಅನಿಂದ್ಯ ದೇವತಾ ಮುನಿಭಿಃ ನಿಂದಾ ಕಥಾ ಸಂಸ್ಕೃತೆ. 2 ಪಾಠ ಭೇದ ಇದೆ. ಸಂಸ್ಕೃತೆ ಅಂತನೂ ಇದೆ, ಸಂಸ್ಕೃತೆ ಅಂತನೂ ಇದೆ. ಬೋತಾರ ಓಕೆ. ಇಲ್ಲಿ ಹೇಳ್ತಿದ್ದಾರೆ, ಆಗೆಲ್ಲ ನಿಮ್ಗೆ ಯಾರಿಗಾರು ನಿಂದನೆ ಮಾಡಕ್ಕೆ ಬಂದರೆ ನೀವೇನು ಯೋಚನೆ ಮಾಡ್ಬೇಕಂತೆ? ದೇವತೆಗಳಿಗೆ ನಿಂದನೆ ಮಾಡಿದ್ರಪ್ಪ, ನಾನು ಎಲ್ಲಿ ಅಂತ ಅನ್ಕೊಳ್ಬೇಕಂತ. ಕಥಾ ಸಂಸ್ಕೃತೆ, ರಾಮನಿಗೆ ಬಿಟ್ಟಿದ್ದಾರ, ಕೃಷ್ಣನಿಗೆ ಬಿಟ್ಟಿದ್ದಾರ, ಮಹರ್ಷಿಗಳಿಗೆ ಬಿಟ್ಟಿದ್ದಾರ ಅಲ್ವಾ? ಶಿಶುಪಾಲ ಕೃಷ್ಣನ ಎಷ್ಟು ಸತಿ ಬೈದಿಲ್ಲ, ರಾಮನ್ಗೆ ಎಷ್ಟು ಸತಿ ಬೈಗುಳ ಬಂದಿಲ್ಲ? ಯೋಚನೆ ಮಾಡಿ. ದೇವತೆಗಳಿಗೆ, ದೇವತೆ ಋಷಿ ಮುನಿಗಳಿಗೆ ಹೀಗಿದ್ದಾಗ ಅಲ್ಪ ಮಾನವರು ನಮಗೆ. ಸೊ ಆ ಥರ ನಿಂದ ಬಂದಾಗ ದುಃಖಗೊಳ್ಳದೆ, ದೇವತೆಗಳಿಗೂ ಹಾಗಾಯಿತು, ಒಳ್ಳೆ ಕೆಲಸವನ್ನು ಮಾಡ್ತಿದ್ದೀವಿ, ಯಾರು ನಿಂದನೆ ಮಾಡ್ತಾರೋ ಮಾನಸಿಕವಾಗಿ ಅವ್ರನ್ನ ಇಗ್ನೋರ್ ಮಾಡ್ತಾ ನಮ್ಮ ಧರ್ಮ ಕಾರ್ಯವನ್ನು ಮುಂದುವರಿಸ್ತಾ ಹೋಗಬೇಕು. ಸೊ ಇಷ್ಟು ವಿಚಾರಗಳನ್ನು ಆಚಾರ್ಯರು ತಿಳಿಸಿದ್ದಾರೆ. ಒಂದನೇದು ಜಿಹ್ವ ಸುಖಭ್ರಮಂ ತ್ಯಜ, ಉಪಸ್ಥ ಸುಖಭ್ರಮಂ ತ್ಯಜ. ಹೇಗೆ? ಪರ್ಯಂತ ದುಃಖೇ ಕ್ಷಣಾತ್, ಅದರಲ್ಲಿರುವಂತಹ ದೋಷವನ್ನು ನೋಡುವಂತ ಸರಿ. 3ನೇದು ಪಾರುಷ್ಯಂ ತ್ಯಜ, ಮೃದು ಭಾಷಣಂನ ಬೆಳೆಸ್ಕೊಳ್ಬೇಕು. ವೃಥಾ ಆಲಾಪಂ ತ್ಯಜ, ಅದ ಮೌನವನ್ನು ಬೆಳೆಸ್ಕೊಳ್ಬೇಕು. 4 ಆಯಿತು. 5ನೇದು ದುಸ್ಸಂಗಂ ತ್ಯಜ, ಸಾಧು ಸಂಘವನ್ನು ಮಾಡಬೇಕು. ಆಮೇಲೆ 6ನೇದು ಗರ್ವಂ ತ್ಯಜ, ಕ್ಷಣ ಮಾತ್ರದಲ್ಲಿ ಕಾಲವೇ ನಮ್ಮನ್ನು ಸಂಹಾರ ಮಾಡಿಬಿಡುತ್ತೆ. ಆಯಿತು. 7ನೇದು ನಿಂದಾ
ತ್ಯಜ. ಅಂದರೆ ನಿಂದನೆ ಮಾಡ್ತಾರೆ, ನಮಗಿಂತ ಉತ್ತಮರನ್ನೇ ನಿಂದನೆ ಮಾಡಿದಾಗ ನಾವೇನು ಅಂತ ಅಂದ್ಕೊಂಡು ಅದನ್ನು ಇಗ್ನೋರ್ ಮಾಡ್ತಾ ಹೋಗಬೇಕು ಅಂತ ಆಚಾರ್ಯರು ಈ 3ನೇ ಶ್ಲೋಕದಲ್ಲಿ ತಿಳಿಸಿದ್ದಾರೆ. ಪ್ರತಿಯೊಬ್ಬರು ಆದಷ್ಟು ಇದನ್ನು ಮನನ ಮಾಡಿ ಸಾಧ್ಯವಾದರೆ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. 4ನೇ ಶ್ಲೋಕ ಸರಳವಾಗಿದೆ, ಕೆಲವು ವಿಚಾರಗಳು ಮತ್ತೆ ರಿಪೀಟ್ ಆಗಿದೆ, ಅದನ್ನು ಮೇಲ್ನೋಟಕ್ಕೆ ಮಾತ್ರ ನೋಡುವ. ನಿದ್ರಾಂ, ನಮಗೆಲ್ಲ ನಿದ್ದೆ ಬರುತ್ತೆ. ಯಾವಾಗ? ರಾತ್ರಿಗೆಲ್ಲ ಜಪ ಮಾಡಬೇಕಂದ್ರೆ ನಿದ್ದೆ ಬರುತ್ತೆ. ರಾತ್ರಿ ಹೊತ್ತು ನಿದ್ದೆ ಬರೋದು ಸಹಜ, ಕೆಲವ್ರಿಗೆ ಅದು ಬರಲ್ಲ. ಡಿಸ್ಟರ್ಬ್ ಸ್ಲೀಪು, ಏನೋ ಮತ್ತೊಂದು ಮಗದೊಂದು ಅಂತೆಲ್ಲ ಹೇಳ್ತಾರೆ. ನಿದ್ರಾಂ ಇಲ್ಲಿ ಸಾಧನ ವಿಚಾರ ಆಗಿರೋದ್ರಿಂದ ಒಬ್ಬ ಮನುಷ್ಯನನ್ನು ಆಧ್ಯಾತ್ಮಿಕವಾಗಿ ತಯಾರಿ ಮಾಡಿಕೊಳ್ಬೇಕು ಅಂತ ಆಚಾರ್ಯರಲ್ಲಿ ತಿಳಿಸ್ತಿದ್ದಾರೆ. ಆ ಹಿನ್ನೆಲೆಯಲ್ಲಿ ನೋಡಿದಾಗ ನಮಗೆ ನಿದ್ದೆ ಯಾವಾಗ ಬರುತ್ತೆ? ಸಾಧನೆ ಮಾಡೋರಿಗೆಲ್ಲ ಜಪ ಮಾಡಬೇಕಂದ್ರೆ ಬರುತ್ತೆ, ಧ್ಯಾನ ಮಾಡಬೇಕಂದ್ರೆ ಧ್ಯಾನದ ಹೆಸರು ಹೇಳಿಕೊಂಡು ನಾವೆಲ್ಲ ಚೆನ್ನಾಗಿ ನಿದ್ದೆ ಮಾಡ್ತೀವಿ. ಕೂತ್ಕೊಂಡು ನಿದ್ದೆ ಮಾಡೋದು ಅಂತ ಆಯಿತಾ. ಏನಾದ್ರು ಓದಬೇಕಂದ್ರೆ ನಿದ್ದೆ ಬರುತ್ತೆ. ಹೀಗೆ ಹಲವಾರು ಕ್ರಿಯೆಗಳನ್ನು, ಸಾಧನೆಯ ಕ್ರಿಯೆಗಳನ್ನು ಮಾಡ್ತಿದ್ದಾಗೆಲ್ಲ ನಮಗೆ ಆಲಸ್ಯ ಬರುತ್ತೆ. ನಿದ್ರೆ ಅಂದ್ರೇನು? ಆಲಸ್ಯ, ತಮೋಗುಣದ ಪ್ರಭಾವ. ಅದೊಂದು ದೋಷ ಸಾಧನೆಯಲ್ಲಿ ಅಂತ ಇಲ್ಲಿ ಆಚಾರ್ಯರು ತಿಳಿಸ್ತಿದ್ದಾರೆ. ಅದನ್ನು ಹೋಗಿಸ್ಕೊಳ್ಳೋದು ಹೇಗೆ? ಸಾತ್ವಿಕ ವಸ್ತು ಸೇವನತಯ. ಶಿವರಾತ್ರಿ ಮಾಡಬೇಕು ಅಂತ ಎಲ್ಲರಿಗೂ ಆಸೆ. 12 ಗಂಟೆವರೆಗೂ ಹೇಗೋ ಜಾಗರಣೆ ಇದ್ಬಿಡ್ಬೋದು. ಈ ಆಮೇಲೆ 1, 2, 3 ಕಷ್ಟಪಟ್ಟಿಡ್ಬೋದು. ಈ 3ರಿಂದ 6 ಗಂಟೆವರೆಗೂ ಕೊನೆಯ ಯಾಮದ ಜಾವದ ಪೂಜೆ ಇರುತ್ತಲ್ಲ, ಬಹಳ ಕಷ್ಟ. ಆವಾಗ ನಿದ್ದೆ ಬಂದ್ಬಿಡುತ್ತೆ. ಅದು ಬರಬಾರ್ದು ಅಂದ್ರೆ ಏನು ಮಾಡಬೇಕು? ವರ್ಷಕ್ಕೊಂದ್ಸತಿ ಬರೋ ಶಿವರಾತ್ರಿ ಇಲ್ಲ ನಿತ್ಯ ಸಾಧನೆ ಮಾಡ್ತಿದ್ದಾಗಲೇ ನಿದ್ದೆ ಮಾಡಬಾರ್ದು ಅಂದ್ರೆ ಹೇಗೆ ಅಂದರೆ ಸಾತ್ವಿಕ ವಸ್ತು ಸೇವನತಯ, ಅದೊಂದು ಉಪಾಯವನ್ನು ತಿಳಿಸ್ತಿದ್ದಾರೆ. ಸಾತ್ವಿಕ ವಸ್ತು ಆಹಾರ, ಆಹಾರವನ್ನು ಶುದ್ಧವಾಗಿರುವಂತಹ ಆಹಾರವನ್ನು ತಗೊಂಡ್ರೆ ಅದಕ್ಕೆ ಸಾತ್ವಿಕ ವಸ್ತು ಸೇವನ ಅಂತ. ಸೇವನ ಅಂದರೆ ತಗೊಳ್ಬೋದು. ಸಾತ್ವಿಕವಾದ ಆಹಾರವನ್ನು ಸೇವನೆ ಮಾಡಿದರೆ ಮನಸ್ಸಿಗೆ ತಮೋಗುಣ ಬರೋದಿಲ್ಲ. ಸಾತ್ವಿಕವಾದ ಆಹಾರ ಗೊತ್ತಲ್ಲ, ಹಣ್ಣು ತರಕಾರಿ ಅಂಥದ್ದು. ರಾಜಸಿಕವಾಗಿರುವಂತಹ ಅಥವಾ ತಾಮಸಿಕವಾಗಿರುವಂತಹ ಆಹಾರವನ್ನು ಒಬ್ಬ ಸಾಧಕ ಆದಷ್ಟು ನಿಷೇಧ ಮಾಡೋದು ಒಳ್ಳೆಯದು ಅಷ್ಟೆ. ಆಮೇಲೆ ಸ್ವಪ್ನಂ ಸದಾ ಜಾಗರಾತ್. ಸ್ವಪ್ನಂ ಸದಾ ಜಾಗರಾತ್, ಎಚ್ಚೆತ್ಕೊಂಡಿರ್ಬೇಕಂತೆ. ಯಾವಾಗಲ್ಲಿ? ಜಾಗೃತ ಅವಸ್ಥೆಯಲ್ಲಿ. ಅಯ್ಯೋ ಎಚ್ಚರವಾಗಿ ಇದ್ದೀವಲ್ಲ ಸ್ವಾಮೀಜಿ ಅಂದರೆ ಹಾಗೆಲ್ಲ. ಜಾಗೃತ ಅವಸ್ಥೆಯಲ್ಲಿ ನಾವು ಸುಮಾರು ಜನ ಕನಸು ಕಾಣ್ತೀವಿ. ಕನಸು ಅಂದರೆ ಏನೋ ಈ ಥರ ಎಲ್ಲ ಗೋಲ್ ಹಲ್ಲ ಹಾಕೊಂಡ್ಬಿಟ್ಟಿರ್ತೀವಿ. ಅದೇ ಹೇಳ್ತಾರಲ್ಲ ಡೇ ಡ್ರೀಮಿಂಗ್. ನಾನು ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ, ಇಷ್ಟು ವರ್ಷ ಆದಮೇಲೆ ಬ್ಯಾಂಕ್ ಅಕೌಂಟಲ್ಲಿ ಇಷ್ಟು ಇಟ್ಟಿರ್ತೀನಿ, ಈ ಮನೇಲಿ ಅಲ್ಲಿ ಕಟ್ಸ್ತೀನಿ, ಅಲ್ಲೊಂದು ಸೈಟ್ ತೊಗೊಳ್ತೀನಿ, ಈ ಥರ ಎಲ್ಲ ಅಂದ್ಕೊಂಬಿಟ್ಟಿರ್ತೀವಲ್ಲ. ನಮ್ಮ ಇಮ್ಯಾಜಿನೇಷನ್, ಫ್ಯಾಂಟಸಿಯಲ್ಲಿಯೇ ಜೀವನವೆಲ್ಲ ಕಳೆದಿಡ್ತಿರ್ತೀವಲ್ಲ, ಅದು ಆಚಾರ್ಯರು ಬೇಡ. ಒಬ್ಬ ಸಾಧಕನು ಹಾಗೆ ವೃಥಾ ಕಾಲವನ್ನು ಅವನ ಬುದ್ಧಿಯಲ್ಲಿ ಏನೋ ಅಂದ್ಕೊಂಬಿಟ್ಟಿರ್ತಾನಲ್ಲ, ಆ ಥರ ಸ್ವಪ್ನದಲ್ಲಿ ಇರಬಾರ್ದು, ಆ ಥರ ಡೇ ಡ್ರೀಮಿಂಗ್ ಮಾಡಬಾರ್ದು, ಹಗಲುಗನಸು ಕಾಣೋದು ಬೇಡ. ಆವಾಗ ಜಾಗೃತ ಅವಸ್ಥೆಯಲ್ಲಿ ಇರಬೇಕು. ಬಿ ವೆರಿ ಅಲರ್ಟ್ ಅಂತ ತಿಳಿಸ್ತಿದ್ದಾರೆ. 2ನೇ ಸಾಲು, ರೋಗಾನ್ ಜೀರ್ಣಸಿತ ಅಶನಃ. ಅಶನ ಅಂದರೆ ತಗೊಳ್ಳೋದು. ರೋಗ ಬಂದಾಗ ಮಾತ್ರೆಯನ್ನು ತಗೊಂಡು ಅದು ರೋಗವನ್ನು ನಿವಾರಣೆ ಮಾಡ್ಕೊಳ್ಬೇಕು. ಅದೇನು ಸ್ವಾಮೀಜಿ ಗೊತ್ತು ತಾನೇ? ಅವ್ರು ಹೇಳ್ತಾರೆ, ರೋಗ ಫಸ್ಟ್ ಬರಲೇಬಾರ್ದು. ರೋಗ ಬರಲೇಬಾರ್ದು ಅಂದರೆ ಏನು ಮಾಡಬೇಕು? ಅಶನಃ, ಸ್ವಲ್ಪ ಸ್ವಲ್ಪನೇ ಊಟ ಮಾಡಬೇಕಂತೆ. ಜೀರ್ಣ ಆಗುವಂತಹ, ನಮ್ಮ ಶರೀರಕ್ಕೆ ಯಾವುದು ಜೀರ್ಣ ಆಗತ್ತೋ ಅಂಥ ಆಹಾರವನ್ನು ತಗೊಂಡ್ರೆ ದೇಹಕ್ಕೆ ರೋಗ ಬರೋದಿಲ್ಲ. ಆದಿವ್ಯಾಧಿ, ಮನಸ್ಸಿಗೂ ಒಂದು ರೋಗ ಬರುತ್ತಲ್ಲ. ಆಹಾರದಿಂದ ಶರೀರವನ್ನು ನರಿಶ್ ಮಾಡುತ್ತೆ. ಸಾತ್ವಿಕವಾದ ಆಹಾರ ತಗೊಂಡ್ರೆ ಶರೀರವನ್ನು ಪುಷ್ಟಿಯಾಗಿರುತ್ತೆ, ಮಾನಸಿಕವಾಗೂ ಮನಸ್ಸು ಪುಷ್ಟಿಗೊಳ್ಳುತ್ತೆ. ರೋಗಾನ್ ಜೀರ್ಣ ಸಿತಾ ಅಶನೈಹಿ ಅಶನಾಹ.
ಹಿತವಾಗಿ ಊಟ ಮಾಡಬೇಕು, ಅಲ್ಲ ಆಹಾರವನ್ನು ಸೇವನೆ ಮಾಡಬೇಕು, ಮಿತವಾಗಿ ಮಾಡಬೇಕು, ಕಾಲವನ್ನು ನೋಡಿಕೊಂಡು ಊಟ ಮಾಡಬೇಕು. ಹಿತಬುಕ್, ಮಿತಬುಕ್, ಕಾಲಬುಕ್. ರಾತ್ರಿ 11:30 12 ಗಂಟೆಗೆಲ್ಲ ಊಟ ಮಾಡೋರು ಸುಮಾರು ಜನ ಇದ್ದಾರೆ. ಅದು ಜೀರ್ಣನೇ ಆಗಲ್ಲ. ಸೂರ್ಯ ಅಸ್ತ ಆದಮೇಲೆ ಊಟವನ್ನು ನಿಷೇಧ ಮಾಡಬೇಕು. ಅಯ್ಯೋ ಇದೆಲ್ಲ ಪ್ರಾಕ್ಟಿಕಲ್ ಆಗಲ್ಲ ಅಂದರೆ ವಯಸ್ಸಾದ್ಮೇಲೆ ಅನುಭವಿಸಬೇಕು. ಇಲ್ಲ ಕನಿಷ್ಠ ಪಕ್ಷ ಆದರೂ 7:30 8 ಗಂಟೆ ಒಳಗಡೆ ಆದರೂ ಆಹಾರ ರಾತ್ರಿ ತಗೊಳ್ಳೋದು ಮುಗಿಸಿರಬೇಕು. ಸೂರ್ಯ ಉದಯದಿಂದ ಸೂರ್ಯ ಅಸ್ತಮನದ ಒಳಗಡೆ ಆಹಾರ ಸೇವನೆ ಉತ್ತಮ. ಯಾಕಂದರೆ ಜೀರ್ಣಶಕ್ತಿ ಬೇಗ ಆಗುತ್ತೆ. ಸೂರ್ಯ ಅಸ್ತ ಆದಮೇಲೆ ಏನೇ ತಗೊಳ್ಳುವಂಥ ಆಹಾರ ಅಲ್ಲ ಅಷ್ಟು ಸುಲಭವಾಗಿ ಜೀರ್ಣ ಆಗಲ್ಲ. ಅದಕ್ಕೆ ಇಲ್ಲಿ ಹೇಳ್ತಿದ್ದಾರೆ, ಆ ಜೀರ್ಣ ಆಗದೇ ಇರುವಂತಹ ಆಹಾರವನ್ನು ತಗೊಂಡ್ರೆ ಶರೀರದಲ್ಲಿ ಏನೋ ಒಂಥರ ರೋಗ ಬರುತ್ತೆ. ಅದನ್ನು ತಡಿಬೇಕು ಅಂತಂದರೆ ಹಿತವಾಗಿ ಊಟ ಮಾಡಬೇಕು, ಮಿತವಾಗಿ ಮಾಡಬೇಕು, ಮತ್ತು ಕಾಲಕ್ಕೆ ಸರಿಯಾಗಿ ಮಾಡಬೇಕು. ಅದೊಂದು. ದೈನ್ಯಂ ಮಹಾಧೈರ್ಯತಃ. ದೈನ್ಯಂ ದೀನ ಭಾವ. ಗುರು ಎಷ್ಟೇ ಹೇಳಿದ್ರು ನೀನು ಪೂರ್ಣ ಬ್ರಹ್ಮನಾಗಿದ್ದೀಯಾ, ಸಾಧನೆಯನ್ನು ಮಾಡು, ಮನಸ್ಸಿನಲ್ಲಿ ರಾಗದ್ವೇಷಗಳು ಬರ್ತಾ ಇರುತ್ತೆ, ಅರ್ಥಕಾಮಗಳೆಲ್ಲ ಬರುತ್ತೆ, ಮೋಟಿವೇಟ್ ಮಾಡ್ಕೊಳ್ಬೇಡ ಅಂತ ಎಷ್ಟೇ ಹೇಳಿದ್ರು. ಸೀರಿಯಸ್ ಸಾಧಕಸ್ಕನ ಹೇಳ್ತಾ ಇರೋದು ಯಾರು ಇದ್ದರೆ ಆತ ದೀನ ಸ್ಥಿತಿಗೆ ಹೋಗ್ತಾನೆ. ಅಯ್ಯೋ ನನಗೆ ಜನ್ಮದಲ್ಲಿ ಆಗುತ್ತೋ ಇಲ್ವೋ, ಮೋಕ್ಷ ಸಿಗುತ್ತೋ ಇಲ್ವೋ, ನಾನು ಮಾಡಿರುವಂಥ ಹಲವಾರು ಪಾಪಗಳಿಗೆ ಭಗವಂತ ನನಗೆ ಕರುಣಿಸ್ತಾನೋ ಇಲ್ವೋ, ಆ ರೀತಿಯಾಗಿ ಇರಬಾರ್ದಂತೆ. ಅದೊಂದು ದೋಷ ಸಾಧನೆಯಲ್ಲಿ. ದೀನಂ ಅಥವಾ ದೈನ್ಯಂ ಮಹಾಧೈರ್ಯತಃ. ಅದಕ್ಕೆ ಉಪಾಯ ಏನು? ಧೈರ್ಯದಿಂದ ನನ್ನ ಹಿಂದೆ ನನ್ನ ಗುರು ಇದ್ದಾರೆ, ನನ್ನ ಇಷ್ಟ ದೇವತೆ ಇದೆ, ನಮ್ಮ ತಂದೆ ತಾಯಿಗಳ ಆಶೀರ್ವಾದ ಇದೆ, ಎಷ್ಟೇ ತೊಡಕು ಬಂದರೂ ಆಬ್ಸ್ಟಕಲ್ ಇದ್ರೂ ಇವರು 3 ಜನದ ಅನುಗ್ರಹದಿಂದ ನಾನು ಇದನ್ನು ಮುನ್ನುಗ್ತೀನಿ, ಇದನ್ನು ಗೆಲ್ತೀನಿ ಅನ್ನುವಂತಹ ಮಹಾಧೈರ್ಯ ಇರಬೇಕಂತೆ. ಸರಿ. ಅರ್ಥಾನರ್ಥ ಪರಿಗ್ರಹಂ ಚ ವೃಥಾ ಸಂಸರ್ಗ ಸಂತ್ಯಾಗತಃ. ಇದನ್ನು ನೋಡಿದ್ವಿ ಹಿಂದಿನ ಶ್ಲೋಕದಲ್ಲಿ. ಅರ್ಥಕಾಮಿಗಳ ಜೊತೆಗೆ ವ್ಯವಹಾರವನ್ನು ಮಾಡಬೇಡ, ಸಂಸರ್ಗ. ಆಮೇಲೆ ಅರ್ಥಾನರ್ಥ ಪರಿಗ್ರಹಂ. ಅರ್ಥಕಾಮದಲ್ಲಿಯೇ ಮನಸ್ಸಿದ್ರೆ, ಅವರ ಸಂಪರ್ಕವನ್ನು ಮಾಡ್ತಿದ್ರೆ ಮನಸ್ಸು ನಮ್ಮದು ಹಾಗೆ ಕೆಟ್ಟು ಹೋಗುತ್ತೆ. ಎಷ್ಟು ಶೇಖರಣೆ ಮಾಡಬೇಕು ಅಷ್ಟೇ. ಸಾಧಕನ ದೃಷ್ಟಿಯಿಂದ ನೋಡ್ತಾ ಇರೋದು. ವ್ಯವಹಾರ ದೃಷ್ಟಿಯಿಂದ ನೀವು ಅರ್ಥಕಾಮಿಗಳಾಗಿದ್ದರೆ ಈ ವೇದಾಂತಕ್ಕೆ ಅಥವಾ ಆಧ್ಯಾತ್ಮಕ್ಕೆ ಬರೋ ಅವಶ್ಯಕತೆಯೇ ಇಲ್ಲ, ಧರ್ಮವನ್ನು ಆಚರಣೆ ಮಾಡೋ ಅವಶ್ಯಕತೆಯೇ ಇಲ್ಲ. ಮನಸ್ಸು ಸಾತ್ವಿಕವಾಗಿದ್ದರೆ ತಾನೇ ಈ ಥರ ಗ್ರಂಥಗಳು, ಈ ಥರ ಆಚಾರ್ಯರ ಉಪದೇಶ ನಮಗೆಲ್ಲ. ಸಾಧನೆಯ ವಿಚಾರ ಬಂದಾಗ ಧರ್ಮ ಮೋಕ್ಷವೇ ಮುಖ್ಯ. ಆ ರೀತಿಯಲ್ಲಿ ಇಲ್ಲಿ ಆಚಾರ್ಯರು ತಿಳಿಸಿದರೆ ಅರ್ಥ ಅನರ್ಥ, ಅರ್ಥಮನರ್ಥಂ ಭಾವಯ ನಿತ್ಯಂ ಅಂತ ಭಜಗೋವಿಂದಮಲ್ಲೂ ನೋಡಿದ್ದೀವಿ. ಅದನ್ನು ಪರಿಗ್ರಹಂ, ಅದನ್ನು ಶೇಖರಣೆ ಮಾಡೋದು. ಎಷ್ಟು ಲಕ್ಷ ಕೋಟಿ ಇದ್ರೂ ಸಾಕಾಗಲ್ಲ. ಆ ಥರ ಮನಸ್ಸು ಯಾರು ಇದ್ದರೆ ಆ ಥರ ಸಂಪರ್ಕವನ್ನು, ಸಹವಾಸವನ್ನು ಮಾಡೋದು ಬೇಡ. ಸಂತ್ಯಾಗತಃ, ಅದನ್ನು ದೂರ ಮಾಡಬೇಕು. 4ನೇದು ಸ್ತ್ರೀ ವಾಂಛಾಂ. ಇದನ್ನು ಹಿಂದಿನ ಶ್ಲೋಕದಲ್ಲೇ ನೋಡಿ ಆಯಿತು. ಪ್ರತಿಯೊಬ್ಬ ಮನುಷ್ಯನಿಗೂ ಕಾಮ ಅನ್ನುವಂಥದ್ದು ಸಹಜ ಗುಣ. ಅದು ಭಗವಂತನ ಸೃಷ್ಟಿ ಅಥವಾ ಪ್ರಕೃತಿ ಸೃಷ್ಟಿಯಲ್ಲಿಯೇ ಇದೆ. ಅದು ಧಾರ್ಮಿಕವಾಗಿದ್ದರೆ ಸರಿ. ಸ್ತ್ರೀ ವಾಂಛಾಂ ಅಂತ ಆಚಾರ್ಯರು ಹಾಕಿದ್ದಾರೆ. ಹೆಣ್ಮಕ್ಳು ಓದೋ ಥರ ಇದ್ದರೆ ಪುರುಷಾಂ ವಾಂಛಾಂ ಅಂತ ಹಾಕೊಳ್ಳಿ, ಇಲ್ಲ ಪುರುಷ ವಾಂಛಾಂ ಅಂತ ಹಾಕೊಳ್ಳಿ. ಸ್ತ್ರೀ ವಾಂಛಾಂ ದೋಷದರ್ಶನ ಬಲಾತ್. ಆ ಹೆಣ್ಣಿನ ಶರೀರವೋ ಗಂಡಿನ ಶರೀರದ ದೈಹಿಕವಾಗಿ ಏನು ಆ ಕಾಮದ ವಾಸನೆ ಇರುತ್ತೆ, ಆ ದೋಷವನ್ನು ನೋಡಿ ಆ ವಿವೇಕ ವೈರಾಗ್ಯದಿಂದ ಅದನ್ನು ದಾಟಿ, ಬಲಾತ್ ದುಃಖಂ ಸುಖಂ ಆತ್ಮ ಈಕ್ಷಣಾತ್. ಈ ಕಾಮದ ಸಂಪರ್ಕದಿಂದ ಕೆಲವೊಮ್ಮೆ ಸುಖ, ಜಾಸ್ತಿ ದುಃಖ. ಈ ದೋಷ ದರ್ಶನ ನಾವು ನೋಡಿಕೊಂಡು, ಈಕ್ಷಣಾತ್ ಅಂದರೆ ನೋಡುವುದು ಅಂತ ಅರ್ಥ. ಇಲ್ಲಿ ನೋಡುವುದು ಅಂತಂದರೆ ವಿಚಾರ ಮಾಡುವುದು. ವೈರಾಗ್ಯದಿಂದ ಈ ಅರ್ಥಕಾಮದ ದೋಷವನ್ನು ನೋಡಿ ಆದಷ್ಟು ಸಾಧಕ ಹೊರಗಡೆ ಬಂದು ಆತ್ಮಾನುಸಂಧಾನದಲ್ಲಿ ಇಲ್ಲ ಅವನ ಅನುಷ್ಠಾನದಲ್ಲಿ ಇರಬೇಕು ಅಂತ ಆಚಾರ್ಯರು ತಿಳಿಸ್ತಿದ್ದಾರೆ. ಇದು ಹಿಂದಿನ ಶ್ಲೋಕಗಳಲ್ಲೇ ನಾನು ಹೇಳಿರೋದ್ರಿಂದ ಇದನ್ನು ಸಂಕ್ಷಿಪ್ತವಾಗಿ ತಿಳಿಸಿದ್ದೇನೆ. ಹರಿ ಓಂ ನಾರಾಯಣ.